ರಾಜ್ಯದಲ್ಲಿ ಬಿಜೆಪಿ ಉಳಿಯಬೇಕು, ಬೆಳೆಯಬೇಕು. ಪಕ್ಷ ಬಿಟ್ಟು ಹೋಗಿ ಮತ್ತೆ ಬಂದವರಿಗೆ ಮಣೆ ಹಾಕಬಾರದು. ದೆಹಲಿಯಲ್ಲಿ ರೆಬಲ್ ನಾಯಕ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಬಿಟ್ಟು ಹೋಗಿ ಮತ್ತೆ ಬಂದವರಿಗೆ ಮಣೆ ಹಾಕಬಾರದು ಅಂತ ಅವರೇ ಹೇಳ್ಕೊಳ್ತಾವ್ರ ಏನಪ್ಪ? ಯಾಕಂದ್ರೆ JDSಗೆಲ್ಲ ಹೋಗಿ ಬಂದಂಥವ್ರು ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹಾಗೆ ಟಾಂಗ್ ಕೊಟ್ಟಿರುವಂಥದ್ದು ಯಡಿಯೂರಪ್ಪನವರಿಗೆ. KJP ಕಟ್ಟಿ ಹೋಗಿ ವಾಪಸ್ ಬಂದ್ರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಹಿಂದುತ್ವ ವಿಚಾರದಲ್ಲಿ ನಾವು ರಾಜಿ ಮಾಡಿಕೊಳ್ಳಲ್ಲ. ರಾಜನಾಥ್ ಸಿಂಗ್ಗೆ ಎಲ್ಲ ವಿವರವಾಗಿ ತಿಳಿಸಿದ್ದೇವೆ. ದೆಹಲಿಯಲ್ಲಿ ರೆಬಲ್ ನಾಯಕ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಕ್ಚುಲಿ ಪಕ್ಷ ಇವರಿಗೆ ನೋಟಿಸ್ ಕೊಟ್ಟಿರೋದು ಹಿಂದುತ್ವದ ಅಥವಾ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ. ಇವ್ರಿಗೆ ಕೊಟ್ಟಿರುವಂತ ನೋಟಿಸ್ ಏನು? ನಾಯಕತ್ವದ ವಿರುದ್ಧ ನೀವು ಮಾತನಾಡ್ತಾ ಇದ್ದೀರಾ ಅಂತ, ನಾವು ಕೈಗೊಂಡಿರುವಂತ ನಿರ್ಣಯಗಳ ವಿರುದ್ಧ ನೀವು ಮಾತನಾಡ್ತಾ ಇದ್ದೀರಾ ಅಂತ. ಆದ್ರೆ ಹೇಳೋದೇನು? ಹಿಂದುತ್ವದ ಬಗ್ಗೆ ಮಾತನಾಡಿದ್ರೆ ನೋಟಿಸಾ, ವಕ್ಫ್ ವಿರುದ್ಧ ಮಾತನಾಡಿದ್ರೆ ನೋಟಿಸಾ, ನಾವು ಹೋರಾಟ ಮಾಡೋದೇ ತಪ್ಪ ಅನ್ನುವ ರೀತಿಯಲ್ಲಿ ಅಲ್ಲಿ ಒಂದು ಸ್ವಲ್ಪ ತಿರುಚುವಂತ ಕೆಲಸ ಕೂಡ ಆಗ್ತಾ ಇದೆ. ಯತ್ನಾಳ್ ಅವರ ಮಾತುಗಳಲ್ಲೂ ಕೂಡ ಅದನ್ನ ಗಮನಿಸಬಹುದು. ನಮ್ಮ ವೈಯಕ್ತಿಕ ಬೇಡಿಕೆ ಏನಿಲ್ಲ. ನಮ್ಮ ಬೇಡಿಕೆ ಪಕ್ಷ ಈ ವಂಶ ಪಾರಂಪರೆ ಭ್ರಷ್ಟಾಚಾರ ಏನಿದೆ ಇದರಿಂದ ಮುಕ್ತ ಆಗ್ಬೇಕು ಅನ್ನೋದು ನಮ್ಮ ಬೇಡಿಕೆ. ನಮ್ಮ ಬೇಡಿಕೆ ಇಟ್ಟಿವಿ. ಅವರು ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ, ಚಿಂತನೆ ಮಾಡಿ, ಕಾರ್ಯಕರ್ತರ ಭಾವನೆಗಳನ್ನು ತಿಳ್ಕೊಂಡು ಅವರು ನಿರ್ಣಯ ಮಾಡಿದ್ರು. ಏನ್ರಿ ನೀವೆಲ್ಲ ಗಟ್ಟಿಯಾಗಿ BJP ಬಿಟ್ಟು ಹೊಸ ಪಕ್ಷ ಅಂತ ಮೂರ್ಖತನದ ನಿರ್ಣಯ ನಾವು ಮಾಡೋದಿಲ್ಲ. ಅಷ್ಟು ಮೂರ್ಖರಲ್ಲ, ದಡ್ಡರು. ನಾವೆಲ್ಲ ರಾಷ್ಟ್ರೀಯ ವಿಚಾರ ಇದ್ದಾವೆ. ನಾವು ಪ್ರಾದೇಶಿಕ ಪಕ್ಷವನ್ನು ಮಾಡುವಂತೂ ನಮ್ಮದಿದ್ದು ಆ ಇದರಲ್ಲಿಲ್ಲ. ನಾವು ರಾಷ್ಟ್ರ ಪರವಾಗಿ ನಿಲ್ಲುವರು, ಹಿಂದುತ್ವ ಪರವಾಗಿ ನಿಲ್ಲುವರು. ನಮಗಿರುವುದೇ ಒಂದೇ ಒಂದು BJP, ಒಂದೇ ಆಶಾ ಕಿರಣ ಇವತ್ತು ರಾಜಕೀಯ. ಅದರ ವಿರುದ್ಧ ನಾವು ಎಂದು ಕೆಲಸ ಮಾಡೋದಿಲ್ಲ. ಯಾರು ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅದೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮತ್ತೆ ಬಂದು ಅವ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ನಮ್ಮಂಥ ದೇಶಭಕ್ತರ ಬಗ್ಗೆ ಚರ್ಚೆ ಆಗೋದು ಅವಶ್ಯಕತೆ ಇಲ್ಲ. ನಮ್ಮ ನನಗೆ ಶಿಸ್ತು ಸಮಿತಿಯವರು ಅವರೇ ನೋಟಿಸ್ ಕೊಟ್ಟಾರ ಅನ್ನೋದು ಕನ್ಫರ್ಮ್ ಆದಮೇಲೆ ನಾನು ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿ ಈಗ ತಾನೇ ಅವರು ಲೊಕೇಶನ್ ಕಳಿಸ್ಯಾರೆ ಎಲ್ಲ. ಆಮೇಲೆ ಇದು ಈ ಸಲ ಯಾವುದೇ ಏನೋ ಹೇಳಿದ್ದಾರೆ ರಾಜ್ಯಾಧ್ಯಕ್ಷ, ಯಾರೇ ತಪ್ಪು ಮಾಡೋದು ಕಠಿಣ ಶಿಕ್ಷೆ ಆಗ್ತದೆ, ಯಾರು ತಪ್ಪು ಮಾಡೋರು ಆಗಬೇಕು, ಅದನ್ನು ನಾವು ಕಾಯ್ಲಾಕೈತೀವಿ. ಯತ್ನಾಳ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆನೂ ಕೂಡ ಮೆನ್ಷನ್ ಮಾಡ್ತಾ ಇದ್ರು. ಆದ್ರೆ ಜೊತೆಲಿ ಕಟ್ಕೊಂಡಿರೋರಂತ ಎಲ್ಲರೂ ಕೂಡ ಕುಟುಂಬ ರಾಜಕಾರಣದವ್ರೆ. ಕುಮಾರ್ ಬಂಗಾರಪ್ಪ ಕುಟುಂಬ ರಾಜಕಾರಣದಿಂದ ಬಂದಿರೋದು, ರಮೇಶ್ ಜಾರಕಿಹೊಳಿ ಫ್ಯಾಮಿಲಿಯಲ್ಲೆಲ್ಲ ಕುಟುಂಬ ರಾಜಕಾರಣ, ಅರವಿಂದ್ ಲಿಂಬಾವಳಿ ಕುಟುಂಬ ರಾಜಕಾರಣ, GM ಸಿದ್ದೇಶ್ವರ್ ಕುಟುಂಬ ರಾಜಕಾರಣ. ಅವ್ರ ಹೆಂಡತಿಗೆ ಸೀಟನ್ನು ಕೊಡಿಸ್ಬಿಟ್ಟು ಅಲ್ಲಿ BJPಯಿಂದ ಸ್ಪರ್ಧೆಯನ್ನ ಮಾಡಿದ್ದಂಥದ್ದೆಲ್ಲ ನೋಡಿದೀವಿ. ಆದ್ರೆ ಮಾತೆತ್ತರ ಕುಟುಂಬ ರಾಜಕಾರಣ ಅಂತಾರೆ. ಇನ್ನು BJP ಶಿಸ್ತು ಸಮಿತಿಗೆ ನೀಡಲಿಕ್ಕೆ ಯತ್ನಾಳ್ ಪತ್ರ ರೆಡಿ ಇದೆಯಂತೆ. 6 ಪೇಜ್ ಉತ್ತರ ತಯಾರನ್ನ ಮಾಡಿದ್ದಾರಂತೆ ಯತ್ನಾಳ್. BSY ಹಾಗೂ ಮಗನ ಮೇಲೆ ಸಾಕಷ್ಟು ಆರೋಪವನ್ನ ಮಾಡಿ ಪತ್ರವನ್ನ ರೆಡಿ ಮಾಡಿದ್ದಾರಂತೆ ಯತ್ನಾಳ್ ಅವರು. ವಿಜೇಂದ್ರ ನಿಷ್ಠಾವಂತ ಕಾರ್ಯಕರ್ತರನ್ನ ತುಳಿತಾ ಇದ್ದಾರೆ, ಹೊಂದಾಣಿಕೆ ರಾಜಕೀಯ, ಕುಟುಂಬ ರಾಜಕೀಯವಿದೆ ಅಂತ ಆರೋಪವನ್ನ ಮಾಡಲಾಗ್ತದೆ. ಕುಟುಂಬ ರಾಜಕೀಯ ಹೇಳಿದ್ನಲ್ಲ, ಯಾರು ಮಾತನಾಡ್ಲಿಕ್ಕೂ ಕೂಡ ನೈತಿಕತೆ ಅನ್ನುವಂಥದ್ದಿಲ್ಲ. ಯಾವ ರಾಜಕಾರಣಿಗೂ ಇಲ್ಲ, ಯಾವ ಪಕ್ಷಕ್ಕೂ ಕೂಡ ಇಲ್ಲ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ಲಿಕ್ಕೆ. ಆದ್ರೂ ಪದೇ ಪದೇ ಉಲ್ಲೇಖ ಆಗ್ತಾ ಇರುತ್ತೆ. ಯಡಿಯೂರಪ್ಪ ಕುಟುಂಬದ ಬಗ್ಗೆ ಕೆಲವರು ಮಾತಾಡ್ತಿಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್. ಅದರಲ್ಲಿ ಉಲ್ಲೇಖ ಮಾಡಿರುವಂಥದ್ದಂತೆ ಭ್ರಷ್ಟಾಚಾರ ಕುಟುಂಬದ ಕಪಿಮುಷ್ಟಿಯಿಂದ ಹೊರಬರಬೇಕು, ಯಾವ ಕಡೆಗೂ ವಾಲದ ರಾಷ್ಟ್ರೀಯ ನಾಯಕರನ್ನ ಕಳಿಸಿ, ನಿಷ್ಠಾವಂತ ನಾಯಕರನ್ನ ಕಳಿಸಿದ್ರೆ ದಾಖಲೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗಿರುವಂತ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಅಂದ್ರೆ ರಾಜ್ಯ ಉಸ್ತುವಾರಿಯನ್ನಾಗಿ ಯಾರನ್ನು ಮಾಡಲಾಗಿದೆ, ಅವರು ಒಂದೊಂದು ಕಡೆ ವಾಲ್ತಾ ಇದ್ದಾರೆ. ಅಂದ್ರೆ ಯಡಿಯೂರಪ್ಪನವರ ಕಡೆನೆ ವಾಲ್ತಾ ಇದ್ದಾರೆ. ಸೊ ಹೀಗಾಗಿ ನಿಷ್ಠಾವಂತರನ್ನ ಕಳಿಸಿ ಅಂತವ್ರಿಗೆ ನಾನು ದಾಖಲೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ತೀರ್ಮಾನ ಮಾಡಿ ಅಂತ ಯತ್ನಾಳ್ ಆಗ್ರಹಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಮುಂಚೆ ಅರುಣ್ ಸಿಂಗ್ ಇದ್ರು, ಅವ್ರಿಗೆ ಬಾಯಿ ಬಂದಂಗೆ ಬೈದ್ರು ಯತ್ನಾಳ್ ಅವರು. ಈಗಿರುವಂತ ರಾಧಾಮೋಹನ್ ದಾಸ್ ಅವ್ರಿಗೂ ಕೂಡ ಬೈತಾ ಇದ್ದಾರೆ. ಯತ್ನಾಳ್ ಜಗ್ತಾ ಇಲ್ಲ, ವಿಜೇಂದ್ರ ಬಿಡ್ತಾ ಇಲ್ಲ. BJP ಬಣ ರಾಜಕೀಯ ವರಿಷ್ಠರಿಗೆ ತಲೆಬಿಸಿ ಆಗಿದೆ. ಯತ್ನಾಳು ಅಷ್ಟೇ, ವಿಜೇಂದ್ರನು ಕೂಡ ಅಷ್ಟೇ. ಇಬ್ರು ಕೂಡ ನಾವೇನ್ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ. ಆಕ್ಚುಲಿ ಮುಂಚೆ ವಿಜೇಂದ್ರ ಅವರು ಮಾತನಾಡ್ತಿರ್ಲಿಲ್ಲ. ಯಾವಾಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ್ರು ನೋಡಿ, ಅವಾಗಿಂದ ಯತ್ನಾಳ್ ಅವರ ವಿಚಾರ ಕೇಳಿದ್ರೆ ಸಾಕು ಕೆಂಡಾಮಂಡಲ. ಡೈರೆಕ್ಟ್ ಆಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಪಕ್ಷದ ವಿರುದ್ಧ ನಡ್ಕೊಳ್ತಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ, ಉಚ್ಚಾಟನೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಈಗ ಅಶೋಕ್ ಅವರಿಗೆ ಬುಲಾವ್ ಕೊಟ್ಟಿದ್ರು JP ನಡ್ಡಾ ಅವರು. ರಾಜ್ಯ BJP ಬಣ ರಾಜಕೀಯದ ಬಗ್ಗೆ ವಿವರಣೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅಶೋಕ್ ಅವರು ಬೆಳಗ್ಗೆನೇ ದೆಹಲಿಯಲ್ಲಿದ್ದಾರೆ.
ರಾಜನಾಥ್ ಸಿಂಗ್ ಜೊತೆ ರೆಬಲ್ಸ್ಗಳು ಸಮಾಲೋಚನೆಯನ್ನ ಮಾಡಿದ್ರು. ಶಿಸ್ತು ಸಮಿತಿ ಅಧ್ಯಕ್ಷ ಭೇಟಿಗೂ ಮುನ್ನ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಅವರಿಗೆ ಕರ್ನಾಟಕದ ರಾಜಕಾರಣ ತುಂಬಾ ಚೆನ್ನಾಗಿ ಗೊತ್ತು. ಹಾಗೆ ಯಡಿಯೂರಪ್ಪನವರ ಅತ್ಯಾಪ್ತ ಕೇಂದ್ರ ನಾಯಕರುಗಳ ಪೈಕಿ ರಾಜನಾಥ್ ಸಿಂಗ್ ಅವರು ಕೂಡ ಒಬ್ರು. ರಾಜನಾಥ್ ಸಿಂಗ್ ಅವರು ತುಂಬಾ ಅತ್ಯಾಪ್ತರು ಅಂತಲೇ ಹೇಳಲಾಗುತ್ತೆ ಯಡಿಯೂರಪ್ಪನವರಿಗೆ. ಯಡಿಯೂರಪ್ಪನವ್ರು ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಬಿ ಮಾಡಬೇಕು ಕೇಂದ್ರದ ಮೇಲೆ ಅಂತ ಹೇಳೋದಾದ್ರೆ ಹೈಕಮಾಂಡ್ ಮೇಲೆ, ಅದು ರಾಜನಾಥ್ ಸಿಂಗ್ ಅವರ ಮುಖಾಂತರ ಅಂತ ಈ ಹಿಂದೆ ಹೇಳಲಾಗ್ತಾ ಇತ್ತು. ಈಗ ಅವರನ್ನು ಹೋಗಿ ಭೇಟಿಯಾಗಿದ್ದಾರೆ ರೆಬಲ್ಸ್ ನಾಯಕರು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು, ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಯತ್ನಾಳ್ ಟೀಮ್ ವಿಚಾರದಲ್ಲೇ ಆಗಲಿ ಅಥವಾ ಅಶೋಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ನಿನ್ನೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಆದವು. ಈಗ ದೆಹಲಿಯಲ್ಲಿ ಯತ್ನಾಳ್ ಟೀಮ್ ಏನಿದೆ ಅದು ಒಂದಷ್ಟು ಆಕ್ಟಿವ್ ಆಗಿ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸ್ತಾ ಇರುವಂಥದ್ದು. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಾವಾಗ ನೋಟಿಸ್ ಅನ್ನು ಕೊಟ್ಟರು, ಈಗ ನೋಟಿಸ್ಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಈಗಾಗಲೇ ಮುಂದಾಗಿರುವಂಥದ್ದು. ಒಂದಷ್ಟು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ವಿರುದ್ಧವಾಗಿ ನಾನು ನಡೆದುಕೊಂಡಿಲ್ಲ, ಪಕ್ಷದ ಚೌಕಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ, ಪಕ್ಷಕ್ಕೆ ಕೊಡುಗೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಿದ್ದೇನೆ. ಆದರೆ ಎಲ್ಲೋ ಒಂದ್ ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವರು ಹಾಲಿ ರಾಜ್ಯಾಧ್ಯಕ್ಷರು ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಮತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇಲ್ಲೊಂದು ಕಡೆ ಬಿಜೆಪಿ ಸೋಲೋದಕ್ಕೂ ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಕಾರಣ ಅನ್ನುವಂಥದ್ದು. ಯಾಕಂದ್ರೆ ಸರ್ಕಾರ ಏನಾದರೂ ಬಿಜೆಪಿ ಸರ್ಕಾರ ಬರುವಂತ ವಾತಾವರಣ ಇತ್ತು, ಆದರೆ ಎಲ್ಲ ಒಂದ್ ಕಡೆ ಮತ್ತೆ ಏನಾದರೂ ಸರ್ಕಾರ ಅಧಿಕಾರಕ್ಕೆ ಬಂತಂದ್ರೆ, ಪಾರ್ಟಿ ಅಧಿಕಾರಕ್ಕೆ ಬಂತು ಅಂದ್ರೆ ಸಹಜವಾಗಿಯೇ ಬೇರೊಬ್ರು ನಾಯಕರಾಗ್ತಾರೆ, ಅವರಿಗೆ ಅಧಿಕಾರ ಹೋಗುತ್ತೆ. ಅಧಿಕಾರವಾದಂಥ ಸಂದರ್ಭದಲ್ಲಿ ತಮಗೆ ಹಿಡಿತ ಕೈ ತಪ್ಪುತ್ತೆ ಅನ್ನೋ ಒಂದು ಆತಂಕದಲ್ಲಿ ಅವರೇ ಸೋಲಿಗೆ ಕಾರಣವಾದ ಒಂದು ವಿಚಾರವನ್ನ ಪ್ರಮುಖವಾಗಿ ಅಂಶವನ್ನು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ನೋಟಿಸ್ಗೆ ಒಂದ್ ಕಡೆ ಉತ್ತರ ಕೊಡುವಂಥದ್ದು, ಮತ್ತೊಂದ್ ಕಡೆ ವಿಜೇಂದ್ರ ವಿರುದ್ಧವಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದ್ರ ಮುಖಾಂತರವಾಗಿ ಹೇಗಾದ್ರೂ ಮಾಡಿ ಅವ್ರನ್ನ ಬದಲಾವಣೆ ಮಾಡಬೇಕು, ಇಡೀ ಪಾರ್ಟಿ ಅವರ ವಿರುದ್ಧವಾಗಿದೆ, ಎಲ್ಲರೂ ಕೂಡ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಆಂತರಿಕವಾಗಿ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ನೋಟಿಸ್ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ರಾಜನಾಥ್ ಸಿಂಗ್ ಅವರು ಕೂಡ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಜೊತೆ ನೀವು ಹೇಳ್ತಾ ಇದ್ರಿ, ರಾಜನಾಥ್ ಸಿಂಗ್ ಅವರು ಕೂಡ ಯಡಿಯೂರಪ್ಪನವ್ರ ಜೊತೆಗೆ ಅತ್ಯಾಪ್ತರು. ಅದೇನಿದ್ರು ಕೂಡ ಇಲ್ಲೊಂದ್ ಕಡೆ ಯಡಿಯೂರಪ್ಪನವರು ಪರವಾಗಿ ರಾಜನಾಥ್ ಸಿಂಗ್ ಅವರು ಇದ್ರು ಕೂಡ ರಾಜ್ಯ ಮಟ್ಟದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಗಮನಕ್ಕೆ ತರಬೇಕು. ಆ ಕಾರಣಕ್ಕೋಸ್ಕರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆನೂ ಕೂಡ ಈಗಾಗಲೇ ರಾಜನಾಥ್ ಸಿಂಗ್ ಅವರ ಗಮನಕ್ಕೆ ತಂದಿರುವಂತದ್ದು. ರಾಜನಾಥ್ ಸಿಂಗ್ ಅವರ ಹೇಳಿಕೆಯನ್ನು ಗಮನಿಸೇನೆ ಹೈಕಮಾಂಡ್ ನಾಯಕರು ಏನೇ ಇದ್ರು ಕೂಡ ಕರ್ನಾಟಕ ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟ ನಿರ್ಧಾರವನ್ನು ಮಾಡಬಹುದು. ಆ ಕಾರಣಕ್ಕೋಸ್ಕರವಾಗಿ ರಾಜನಾಥ್ ಸಿಂಗ್ ಅವರು ಕೂಡ ಅವರ ಬಗ್ಗೆ ಮಾತಾಡಿ ಅನ್ನೋ ಒಂದು ಮಾತನ್ನ ಯತ್ನಾಳ್ ಅವರು ಕೂಡ ಹೇಳಿರುವಂತದ್ದು. ಇದ್ರ ಜೊತೆಗೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರನ್ನ ಈಗಾಗಲೇ ಬುಲಾವ್ ಕೊಟ್ಟು ಕರೆಸಿಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದ್ ಕಡೆಗೆ ಬಣ ಸಂಘರ್ಷ ನಡೀತಿರುವಂತಹ ಸಂದರ್ಭದಲ್ಲಿ ತರುಣ್ ಚುಗ್ ಅವ್ರಿಗೂ ಕೂಡ ನಿನ್ನೆ ದಿನ ಒಂದಷ್ಟು ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಅಶೋಕ್ಗೂ ಕೂಡ ಇಲ್ಲ ಒಂದ್ ಕಡೆ ಸದಾನಂದ ಗೌಡರು ಸೇರಿದಂತೆ ಒಂದಷ್ಟು ಜನ ನಾಯಕರು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕೃಷ್ಣ, ಒಂದು ಅಶೋಕ್ ಅವರು ಜೆ ಪಿ ನಡ್ಡಾ ಅವರನ್ನ ಭೇಟಿ ಆಗ್ತಿದ್ರು, ಓಕೆ. ಆದ್ರೆ ಇಲ್ಲಿ ಯತ್ನಾಳ್ ಅವರು ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, ಪ್ರಧಾನಿ ಅವರನ್ನ ಹೊರತುಪಡಿಸಿ ಎಲ್ಲರ ಭೇಟಿಗೂ ಕೂಡ ನಾವು ಈಗ ಆಲ್ರೆಡಿ ಕಾಲಾವಕಾಶವನ್ನ ಕೇಳಿದ್ದೀವಿ ಅಂತ. ಅಮಿತ್ ಶಾ ಅಥವಾ ಜೆ ಪಿ ನಡ್ಡಾ ಅವರನ್ನ ಏನಾದ್ರೂ ಭೇಟಿ ಮಾಡುವಂತ ಸಾಧ್ಯತೆ ಇದೆಯಾ ರೆಬಲ್ಸ್ ಟೀಮ್? ಅಕಸ್ಮಾತ್ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರು ಇವರಿಗೆ ಟೈಮ್ ಕೊಡ್ಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಇವ್ರ ವಿರುದ್ಧ ಅವರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಮೆಸೇಜ್ ಪಾಸ್ ಆಗ್ಬೋದಾ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಇಷ್ಟು ದಿನಗಳ ಕಾಲ ಕಾದಿದಂತೆಯೇ ಇದೇ ಉದ್ದೇಶಕ್ಕೋಸ್ಕರವಾಗಿ ನೋಟಿಸ್ ಕೊಟ್ಟ ಅಸ್ತ್ರ ಅದೇ ಒಂದು ಸಮಯವನ್ನು ಮಾಡಿಕೊಂಡು ವಿಜೇಂದ್ರ ವಿರುದ್ಧವಾಗಿ ಮತ್ತೆ ಯಡಿಯೂರಪ್ಪನವರನ್ನ ದೂರು ಕೊಡಬೇಕು ಅನ್ನುವಂಥದ್ದು. ಈಗಾಗಲೇ ನೀವು ಹೇಳ್ದಂಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಏನಿದೆ ಇಡೀ ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಯಾರೆಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಸಾಧ್ಯವೋ ಅವ್ರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಈಗ ಆರಂಭದಲ್ಲಿ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ದಾರೆ, ಮತ್ತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಆಗಿರಬಹುದು, ಮತ್ತೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಕೂಡ ಭೇಟಿಗೆ ಅವಕಾಶ ಕೊಟ್ಟಿರುವಂಥದ್ದು. ನೀವು ಹೇಳ್ದಂಗೆ ಅವ್ರೇನಾದ್ರೂ ಅವಕಾಶ ಮಾಡಿಕೊಟ್ಟದೇ ಆದಲ್ಲಿ ಅವ್ರಿಗೂ ಕೂಡ ಇಲ್ಲ ಒಂದ್ ಕಡೆ ದೂರನ್ನು ಕೊಟ್ಟೇನೆ ರಾಜ್ಯಕ್ಕೆ ಬರುವಂತ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಣವನ್ನ ತೊಟ್ಟಿದ್ದಾರೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ತಾವು ಏನಾದರೂ ತಂತ್ರಗಾರಿಕೆಯನ್ನ ಮಾಡಿ ವಿಜೇಂದ್ರವನ್ನು ಕೆಳಗಿಳಿಸಿದ್ರೆ ಮಾತ್ರ ಸಾಧ್ಯ. ಇನ್ನು ಮುಂದೆ ಏನಾದರೂ ಸುಮ್ಮನೆ ಆಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರವನ್ನು ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿಗೆ ರೆಬಲ್ ಟೀಮ್ ಅವರು ಬಂದಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಏನೆಲ್ಲ ಅವ್ರ ಮೇಲೆ ವಿರುದ್ಧವಾಗಿ ಚಾರ್ಜ್ ಶೀಟ್ ಇದೆ ಅದನ್ನ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆ ಮಾಡಿ ವಿಜೇಂದ್ರನ ಕೆಳಗಿಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಯತ್ನಾಳ್ ಟೀಮ್ಗೆ ಭೇಟಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು, ಒಂದ್ ವೇಳೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಸಹಜವಾಗಿಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಾರ್ಯತಂತ್ರಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಉಂಟಾಗುವಂತು. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ಗೆ ಅವರು ಭೇಟಿಗೆ ಅವಕಾಶ ಮಾಡಿಕೊಡದಿರುವಂತ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪ ಮತ್ತೆ ವಿಜೇಂದ್ರನ ಟೀಮ್ ಕೂಡ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಪೃಥ್ವಿರಾಜ್, ನೋಡ ಏನಾಗುತ್ತೆ ಅಂತ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.